ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವು ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಸ್ಪೆಷಲಿ 90s ಕಿಡ್ಸ್ ಅಲ್ಲ, ಚಿಕ್ಕದ್ರಿಂದನೂ ಅಜ್ಜಿ, ನಮ್ಮ ಅಪ್ಪ ಅಮ್ಮ, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಅಟ್ಲೀಸ್ಟ್ ಒಂದಾದರೂ ದೆವ್ವದ ಸ್ಟೋರಿ ಹೇಳಿರ್ತಾರೆ. ನೀವು ಕೇಳಿರ್ತೀರ. ಆ ಟೈಮಲ್ಲಿ ನಾವಂತೂ ಫುಲ್ ಎದುರ್ಕೊಂಡಿರ್ತೀವಿ, ದೆವ್ವ ಅದು ಎಲ್ಲ ನಿಜ ಅಂತೇಳಿ. ಈ ಸ್ಟೋರೀಸಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ನಾವು ಅಲ್ಲಿ ಇಲ್ಲಿ ಅಂತ ಸ್ವಲ್ಪ ಏನೆಲ್ಲ ಸ್ಟೋರೀಸ್ ಎಲ್ಲ ಕೇಳಿದ್ವಿ. ಸೊ ಸ್ಟಾರ್ಟಿಂಗಲ್ಲೇ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ, ಇದೆಲ್ಲ ಸ್ಟೋರೀಸ್ ನಿಜ ಆಗಿರುತ್ತೆ ಅಂತಲೂ ನಾವು ಹೇಳೋದಿಲ್ಲ. ನಾವು ಅದನ್ನ ನಂಬ್ತೀವಿ ಅಂತ ಕೂಡ ನಾವು ಅದನ್ನ ಹೇಳ್ತಾ ಇಲ್ಲ. ಜಸ್ಟ್ ನಾವು ಕೇಳಿರೋ ಸ್ಟೋರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ನೀವು ಏನಾದರೂ ಈ ಥರ ಸ್ಟೋರೀಸ್ ಏನಾದ್ರು ಕೇಳಿದಿದ್ರೆ ನಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಫಸ್ಟ್ ಸ್ಟೋರಿ ಸ್ಟಾರ್ಟ್ ಮಾಡೋಣ. ಗೋಸ್ಟ್ ಸ್ಟೋರಿ. Yes, first on Akshay. That word. ಸೊ ಫಸ್ಟ್ ನಾವು ಚಿಕ್ಕವರಾಗಿರ್ಬೇಕಾದ್ರೆ ಏನು ಮಾಡ್ತಿದ್ವಿ, ಕರೆಂಟ್ ಹೋಗಿದ ತಕ್ಷಣ ಎಲ್ಲರೂ ಒಟ್ಟಿಗೆ ಸೇರ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ, ಓಕೆನಾ, ಒಟ್ಟಿಗೆ ಸೇರಿಬಿಟ್ಟು ಒಂದು ಇದು ಮುಂದೆ ಮನೆ ಮುಂದೆ ಏನಿರುತ್ತೆ ಮನೆ ಮುಂದೆ ಜಗ್ಲಿ ಅಂತಾರೆ, ಆಯ್ತಾ. ಜಗ್ಲಿ ಮೇಲೆ ಕುತ್ಕೊಂಡು ಅದ್ರ ಮೇಲೆ ಶೆಲ್ಟರ್ ಥರ ಎಲ್ಲ ಮಾಡಿ ಅದರೊಳಗಡೆ ಎಲ್ಲ ಹೋಗಿ ಫುಲ್ ಕತ್ಲೆ, ಅಲ್ಲಿ ಸ್ಟೋರಿಗಳು ಇರೋದು, ಆಯ್ತಾ. ಆ ಲೈಫು ಸಕ್ಕತ್ತಾಗಿತ್ತು. ಅಲ್ಲಿ ಹಂಗೆ ಮಾಡ್ತಾ ಸ್ಟೋರಿ ಹೇಳ್ಬೇಕಾದ್ರೆ ನಮ್ಮ ಅಜ್ಜಿ ಬಂದ್ಬಿಡ್ತು ಒಂದ್ಸಲ. ಅಜ್ಜಿ ಬಂದ್ಬಿಟ್ಟು ನೀ ಹಿಂಗೆಲ್ಲ ಮಾಡಬೇಡಿ, ನಿಜದ ಸ್ಟೋರಿ ಹೇಳ್ತೀನಿ ಅಂತ ಕರ್ಕೊಂಡು ಹೋದ್ರು ನಮ್ಮನ್ನೆಲ್ಲ, ಆಯ್ತಾ. ನಾವು ಒಳ್ಳೆ ಸ್ಟೋರಿ ಅಂತ ಹೇಳ್ಬಿಟ್ಟು ಕೈ ಮಾಡ್ತೀವಿ. ಏನಂದ್ರೆ ನಮ್ಮ ಅಜ್ಜಿ ಅವಾಗೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ರು ಹೊರಗಡೆ, ಆಯ್ತಾ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ತೋಟ ಇದೆಯಲ್ಲ, ತೆಂಗಿನ ತೋಟ, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಬಂದ್ರೆ ನೈಟ್ ತೋಟದಲ್ಲಿ ಅವ್ರು ತೆಂಗಿನಕಾಯಿ ಎಲ್ಲ ಹೊತ್ಕೊಂಡು ಹೋಗ್ಬಿಡ್ತಿದ್ರು ಅಂತ ನೈಟ್ ಅಲ್ಲೇ ಮಲ್ಕೊಳ್ಳೋದು. ತೆಂಗಿನಕಾಯಿ ಮತ್ತು ಇದೆಲ್ಲ ಹಾಕ್ತಿದ್ರಲ್ಲ, ರಾಗಿ ಇದೆಲ್ಲ ಬೆಳೆ ಎಲ್ಲ ಇದು ಮಾಡ್ತಿದ್ರು, ಭತ್ತ ಆಗಿಲ್ಲ ತೋಟದಲ್ಲಿ, ಅದನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಏನಾದ್ರು ನೈಟ್ ಹೋಗಿ ಮಲಗ್ತಾ ಇರ್ತಾರೆ. ಅಲ್ಲೊಂದು ಹಲಸಿನ ಮರ ಇತ್ತು, ಆಯ್ತಾ, ಜಾಕ್ ಫ್ರೂಟ್ ಹಲಸಿನ ಮರದ ಇರ್ಬೇಕಾದ್ರೆ ಇವರು ಮಲ್ಕೊಂಡಿರುತ್ತೆ. ಮಲ್ಕೊಂಡಿರ್ಬೇಕಾದ್ರೆ ಸಡನ್ನಾಗಿ ಹೆಸರು ಆಯ್ತಂತೆ ರಾತ್ರಿ. ಎಷ್ಟು ಗಂಟೆ ಅಂತೇನು ಹೇಳಿಲ್ಲ, ರಾತ್ರಿ ಹೆಚ್ಚಾಯ್ತಂತೆ. ಹೆಚ್ಚಾದ ನೋಡೋದಂತ ಏನು ಎಲ್ಲ ಕತ್ತಾಗಿ ಏನಿಲ್ಲ, ಚೂರು ಗಾಳಿ ಎಲ್ಲ ಬರ್ತಿದ್ದಂತೆ ಅಷ್ಟೇ. ಆಮೇಲೆ ವಾಪಸ್ ಮಲ್ಗಿದಂತೆ. ಆಮೇಲೆ ವಾಪಸ್ ಹೆಚ್ಚಾಗುತ್ತೆ. ಅವಾಗ ಲೂ ಅರ್ಜೆಂಟ್ ಆಗ್ಬಿಡ್ತಾರೆ, ಆಯಿತಾ. ಲೂ ಅರ್ಜೆಂಟಾಗಿ ಇನ್ನೇನು ಎತ್ತಿ ಇನ್ನೇನು ಹೋಗ್ಬೇಕು ಅಷ್ಟು ಡೈರೆಕ್ಟಾಗಿ ಅಲಸ್ಕೊಂಡು ಡಬ್ಬತ್ತ ಬೀಳ್ತಾನೆ. ಹೋಗೋದಕ್ಕೂ ಬೀಳೋದಕ್ಕೂ ಕರೆಕ್ಟ್ ಇದಾಯ್ತಂತೆ, ಆಯ್ತಾ. ಅವ್ರ ಮೇಲೆ ಬೀಳ್ತೀವಿ. ಆಮೇಲೆ ಏನಿದು ಅದು ಏನಂದ್ರೆ ವಿಚಿತ್ರ ಏನಂದ್ರೆ ಅದು ಕಾಯಿ ಇನ್ನೂ ಅದು ಹಣ್ಣಾಗಿಲ್ಲ ಮತ್ತು ಇದಾಗಿರುತ್ತೆ, ಬಿದ್ದಿದೆ ಅಂತ ಅವ್ರು ಫುಲ್ ಭಯ ಆಗ್ಬಿಟ್ಟು ಆಮೇಲೆ ಬೇರೆಯವ್ರು ಕರೆಸ್ಕೊಂಡು ಅವ್ರ ಜೊತೆ, ಅಂದರೆ ಗಂಡನ್ನ ಕರೆಸ್ಕೊಂಡು ಅವ್ರ ಜೊತೆ ಮಲ್ಕೊಂಡ್ರು. ಅವಾಗ ಇದ್ದಿರೋದು ದೇವ್ ಸುಮ್ಮನೆ ಹೆಂಗೆ ಬೀಳುತ್ತೆ, ನಮಗೆ ಅದು ಸಾಕು, ಚಿಕ್ಕ ವಯಸ್ಸಲ್ಲಿ ಅದು ಸಾಕಿದೆ ಎದುರ್ಕೊಳ್ಳೋಕ್ಕೆ. ಓಕೆ, ನಾನು ಕೇಳಿರೋ ಕತೆ ಒಂದು ಹೇಳ್ತೀನಿ. ನಮ್ಮನೆ ಹತ್ರ ಸಂಪಿಕಟ್ಟೆ ಅಂತ ಹೇಳ್ಬಿಟ್ಟು ಒಂದು ಇದಿದೆ, ಪ್ಲೇಸ್ ಇದೆ. ಅಲ್ಲಿ ಆ್ಯಕ್ಚುಲಿ ಇವಾಗನೂ ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ಅಷ್ಟಿಲ್ಲ. ಇವಾಗ ಒಂದು ಸ್ಟ್ರೀಟ್ ಲೈಟ್ ಏನೋ ಹಾಕಿದ್ದಾರೆ ಸೆಂಟರಲ್ಲಿ. ಅದು ಆ್ಯಕ್ಚುಲಿ ಫೋರ್ ರೋಡ್ ಅಲ್ಲ, 3 ರೋಡ್ಸ್ ಇರೋ ಸರ್ಕಲ್ ಇದೆ. ಅವಾಗ ಸರ್ಕಲ್ ಹತ್ರ ಏನು ಇಂಪ್ರೂವ್, ಇವಾಗ ಆ ಟೈಮಲ್ಲಿ ಏನು ಇಂಪ್ರೂವ್ ಆಗಿರಲಿಲ್ಲ, ಫುಲ್ಲು ಕತ್ಲೆ. ಮಡಿಕೇರಿ ಅಂದರೆ ಗೊತ್ತಿರಬೇಕು ತುಂಬ ಜನಗೆ. ಆಲ್ಮೋಸ್ಟ್ 7 o'clock 8 o'clock ಅನ್ನೋಷ್ಟೊತ್ತಿಗೆ ಫುಲ್ ಕತ್ಲೆ ಆಗಿರುತ್ತೆ, ತುಂಬ ಡಾರ್ಕ್ ಆಗಿದೆ. ಒಂದ್ಸಲ ಈ ಸ್ಟೋರಿನ ಆ ನೇಬರಿಂದ ಕೇಳಿಲ್ಲ, ಇನ್ನೊಂದು ನೇಬರ್ದ ಸ್ಟೋರಿನ ಕೇಳ್ತಾರೆ, ಆಯಿತಾ. ಆ ನೇಬರು, ಆ ಪರ್ಸನ್ ಈಸ್ ಅ ಕ್ಯಾಬ್ ಡ್ರೈವರ್. ಸೊ ಅಂದರೆ ಟ್ಯಾಕ್ಸಿ ಡ್ರೈವರಲ್ಲಿ ಅವರು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಹಂಗೆ ಬರ್ತಾ ಇರ್ಬೇಕಾದ್ರೆ ಯಾರೋ ಒಂದು ಲೇಡಿ ಬಂದ್ಬಿಟ್ಟು ಲಿಫ್ಟ್ ಕೇಳಿದ್ರಂತೆ. ಇವರು ಲಿಫ್ಟ್ ಕೇಳ್ತಿದ್ದಾರಲ್ಲ, ಪಾಪ ಒಬ್ಬರೇ ಇರಬೇಕು ಅಂತ ಹೇಳ್ಬಿಟ್ಟು
ಕಾರ್ನ ನಿಲ್ಸಿದ್ರಂತೆ. ನಿಲ್ಸಿಬಿಟ್ಟು ಆ ಲೇಡಿ ಹತ್ತಿದ್ಲಂತೆ. ಹತ್ತೆ ಆದ್ಮೇಲೆ ಒಂದು ಸ್ವಲ್ಪ ದೂರ ತನಕ ಮಾತಾಡ್ಕೊಂಬರ್ರಂತೆ ಆ ಲೇಡಿ. ಇವರು ಅಷ್ಟೇ ನೀವು ಎಲ್ಲಿರೋದು ಹಾಗೆ ಅಂತೆಲ್ಲ ಮಾತಾಡ್ತಾ ಇದ್ರಂತೆ. ಇನ್ನೇನು ಇವರು ಮನೆ ರೀಚ್ ಆಗೋಕ್ಕೆ ಇನ್ನೊಂದು 5-10 ಮಿನಿಟ್ಸ್ ಇದೆ, ಒಂದು 900 ಮೀಟರ್ಸ್ ಅಥವಾ 900 ಮೀಟರ್ಸ್ ಇದೆ ಅಂತ ಹೇಳೋ ಅಷ್ಟೊತ್ತಿಗೆ ಯಾಕೋ ತಿರುಗಿ ನೋಡಿದ್ರಂತೆ ಆ ಲೇಡಿ ಅಲ್ಲಿ ಬ್ಯಾಕ್ ಸೀಟಲ್ಲಿ ಇರಲಿಲ್ಲ, ಮಾಯ ಆಗಿರ್ಲಂತೆ. ಆಯ್ತಾ, ಅಲ್ಲಿಂದ ಅವ್ರು ಎದುರ್ಕೊಂಡು ಬಂದವರು ಇನ್ನೂ ಬಂದು ಮಲಗಿದವರು ಎದ್ದಿದ್ದು 1 ವೀಕ್ ಆದಮೇಲೆ. ಸೊ ಇದೊಂದು ಕೇಳಿದ್ರೆ ನಿಜದ ಏನು ಹೆಸರು ಅಂತ ಗೊತ್ತಿಲ್ಲ. ಯಾ ಅದೊಂದು ಸ್ಟೋರಿ. ಇವಾಗ ಎಲ್ಲರೂ ಕೇಳಿರೋ ಒಂದು ಸ್ಟೋರಿ ಹೇಳ್ತೀನಿ. ಎಲ್ಲರೂ ಅಜ್ಜಿ ಹೇಳ್ತಾರೆ. ಎಲ್ಲಿ ಅಂದರೆ ಪ್ಲೇಸ್ ಬ್ಯಾಂಗ್ಳೂರ್ ಟು ಹಾಸನ ರೋಡ್ ಮಧ್ಯದಲ್ಲಿ ಯಾವುದೊಂದು ಚಂದ್ರಪಟ್ಟಣ ಅಥವಾ ಬೇರೆ ಯಾವುದೊಂದು ಆ ಪ್ಲೇಸಲ್ಲಿ ನೈಟ್ ಆಟೋದಲ್ಲಿ ಹೋಗ್ತಿದ್ದೆ ಆಯಿತಾ. ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಯಾವುದೋ ಒಂದು ಲೇಡಿ ಮಗು ನೆಟ್ಕೊಂಡು ನಿಲ್ಸಿ ಅಂತ ಹೇಳ್ತಾರಂತೆ. ಇವನು ಮಗು ಇದೆಯಲ್ಲ ಅಂತ ನಿಲ್ಲಿಸ್ತೀನಿ ಆಯಿತಾ. ಅವಾಗ ನಿಲ್ಲಿಸ್ಬಿಟ್ಟು ಏನಮ್ಮ ಯಾಕೆ ಮಗು ನೆಟ್ಕೊಂಡು ಇಲ್ಲಿದ್ಯಾ ಅಂತ. ಅಂದರೆ ಮಗು ಹುಷಾರಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ನನ್ನ ಹಾಸ್ಪಿಟಲ್ ಕರ್ಕೊಬಿಡಿ ಅಂತ ಹೇಳೋದು. ಅದಕ್ಕೆ ಸರಿ ಆಯ್ತು ಅತ್ತಿ ಅಂತ ಹಿಂದ್ಗಡೆ ಹತ್ತದ. ಆವಾಗ ಮಗು ಕೂತ್ಕೊಂಡ್ರಂತೆ. ಆಮೇಲೆ ಹೋಗ್ತಾ ಇದ್ರಂತೆ. ಹೋಗ್ತಿರ್ಬೇಕಾದ್ರೆ ಲೈಟಾಗಿ ತಿನ್ನೋ ಸೌಂಡ್ ಬರ್ತಾ ಆಯ್ತಂತೆ ಆಯ್ತಾ. ಇವನು ಆಟೋದಲ್ಲಿ ಇಲ್ಲಿ ಬ್ಯಾಕ್ ಈ ಕಡೆ ಮಿರರ್ ಇರುತ್ತಲ್ಲ, ಮಿರರಲ್ಲಿ ಹಿಂಗೆ ನೋಡಿದ್ನಂತೆ. ಜಸ್ಟ್ ಹಿಂಗೆ ಕಣ್ಣು ನೋಡಿದ್ನಂತೆ. ಆ ದೆವ್ವ ಮಗುನ ಒಂದೊಂದಾಗಿ ಒಂದೊಂದು ಪಾರ್ಟ್ಸ್ನ ಮುರಿದು ಅಂತ ಆಯ್ತು ಆಯ್ತಾ. ಆಗ ಅವನು ಭಯ ಆಗ್ಬಿಟ್ಟು ಅಲ್ಲೇ ನಿಲ್ಲಿಸಿ ಆಟೋ ನಿಲ್ಸ್ಬಿಟ್ಟು ಓಡೋಗಿದ್ದಾನೆ. ಇನ್ನೂ ಬಂದಿಲ್ಲ ಆಟೋಗೆ. ಜ್ವರ ಬಂದ್ಬಿಟ್ಟು ಅವ್ನು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಸ್ಟೋರಿ ಹೇಳಿರ್ತಾರೆ. ಇದು ಆ್ಯಕ್ಚುಲಿ ನ್ಯೂಸ್ ಪೇಪರ್ಗೆಲ್ಲ ಬಂದಿರ್ತದೆ ಆ ಕಾಲದಲ್ಲಿ, ಗೊತ್ತಿಲ್ಲ. ನಾನು ಕೇಳಿದ್ದೆ ಇದನ್ನ ಒಂದು ಲೇಡಿ ಇಂಟರ್ವ್ಯೂ ಅಂತೇಳಿ. ಸೊ ಇನ್ನೊಂದು ಸ್ಟೋರಿ ನಾನು ಕೇಳಿದ್ದೆ ಏನಪ್ಪ ಅಂದರೆ, ಮಿಡ್ ನೈಟ್ ಆಗಿತ್ತು. ಆಬ್ವಿಯಸ್ಲಿ ಎಲ್ಲ ದೆವ್ವಗಳು ಮಿಡ್ ನೈಟಲ್ಲಿ ಆಗಿತ್ತು. ಒಂದು ಪರ್ಸನ್ ಯಾವುದೋ ಊರಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಅವರು ಅವರ ಸ್ವಂತ ಊರಿಗೆ ಬಂದಿದ್ರು. ಮಧ್ಯರಾತ್ರಿ ತಲುಪಿರ್ತಾರೆ. ತಲುಪಿಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಯಾವ ಆಟೋ ಏನು ಸಿಗೋದಿಲ್ಲ. ಸೊ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ರು ಆಪೋಸಿಟ್ ಡೈರೆಕ್ಷನಲ್ಲಿ ಒಬ್ರು ನಡ್ಕೊಂಡು ಬರ್ತಾ ಇರ್ತಾರೆ. ಅವರು ಬಂದ್ಬಿಟ್ಟು ಮಾತಾಡಿಸ್ತಾರೆ, ನೀವು ಅವರಲ್ವಾ, ನಿಮ್ಮ ಮನೆ ಅಲ್ಲಿರೋದಲ್ವಾ, ಅದು ಹೀಗೆ ನೀವಿಲ್ಲಿ ಕೆಲಸ ಮಾಡೋದಲ್ವಾ ಅಂತೆಲ್ಲ ಕೇಳ್ತಾರೆ. ಇವರು ನಿಮಗೆ ಗೊತ್ತು, ಯಾರು ನೀವು ಅಂತೆಲ್ಲ ಹೇಳ್ತಾರೆ. ವಿಚಾರಿಸ್ತಾರೆ. ಆವಾಗ ಆ ಪರ್ಸನ್ ಹೇಳ್ತಾರೆ, ನಾನು ಹೀಗೆ ನಿಮ್ಮ ಏರಿಯಾದಲ್ಲಿ ಇರೋದು, ಹಿಂಗೆ ಹೊಸದಾಗಿ ಮನೆ ತೊಗೊಂಡಿರೋದು, ಹೀಗೆ ಅಂತೆಲ್ಲ ಹೇಳ್ಕೊಂಡು ಒಂದು 1 ಕಿಲೋಮೀಟರ್ ಏನೋ ನಡ್ಕೊಂಡು ಬರ್ತಾರೆ. ಹಾಗೆ ನಡ್ಕೊಂಡು ಬರ್ತಾ ಇರ್ಬೇಕಾರೆ ಆಗ ಇವನಿಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ. ಅಂದರೆ ಯಾರು ಇರೋದಿಲ್ಲ, ಆಟೋನೇ ಇರೋದಿಲ್ಲ, ಅಟ್ಲೀಸ್ಟ್ ನಾವು ನಡ್ಕೊಂಡು ಹೋಗೋ ಒಟ್ಟಿಗೆ ಒಂದು ಕಂಪ್ನಿ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮುಂದೆ ಒಂದು ಬೈಕ್ ಹಿಂಗೆ ಬಿದ್ದಿರೋದು ನೋಡ್ತಾರೆ. ಆವಾಗ ಈ ಪರ್ಸನ್ ಹೇಳ್ತಾರೆ ಅಂತೆ, ಯಾರು ಬೇರೆ ಊರಿಂದ ಬಂದಿದ್ರಲ್ಲ ಅವರು, ನೋಡಿ ಒಂದು ಬೈಕ್ ಬಿದ್ದಿದೆ, ಯಾರು ಇದ್ದಾರ ನೋಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಲ್ಲಿ ಹೋಗೋದಿಗೆ ಓಡಿ ಹೋಗ್ಬಿಟ್ಟು ಬೈಕ್ನ ತೆಗಿತಾರಂತೆ. ಬೈಕ್ನ ತೆಗಿದ್ರೆ ಒಂದು ಅಂದರೆ ಆ ಓಡಿಸ್ಕೊಂಡು ಬಂದ ಒಬ್ಬ ಅಲ್ಲಿ ಅಂದರೆ ಫೇಸ್ ಕೆಳಗಡೆ ಆಗಿ ಬಿದ್ದೋಗಿರ್ತಾರೆ. ಏನೋ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಎತ್ತಿ ಈಚೆ ಹಾಕುವಾಗ ಆ ಪರ್ಸನ್ ಸತ್ತೋಗಿರ್ತಾನೆ. ಆ ಸತ್ತೋಗಿರೋ ಪರ್ಸನು ಇವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದ ಪರ್ಸನ್ ಒಂದು. ಸೊ ಇವ್ರಿಂದ ತಿರುಗಿ ನೋಡುವಾಗ ಆ ಪರ್ಸನ್ ಇವ್ರು ಫುಲ್ ಕನ್ಫ್ಯೂಸ್ ಆಗಿ ಅಲ್ಲಿಂದಲೇ ಸಖತ್ ಹೆದರಿಕೆ ಆಗಿ ಅವರು ಓಡೋಗೋದು. ಎಲ್ಲ ಸ್ಟೋರಿ ಲಾಸ್ಟಿಗೆ ಓಡೋಗೋದು. ಇನ್ನೊಂದು ಸ್ಟೋರಿ ಗೊತ್ತಾಯ್ತಾ. ಈಗ ಫಸ್ಟ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಏನಿರ್ತಿಲ್ಲಲ್ಲ, ಎತ್ತಿನ ಗಾಡಿಗಳು ಯೂಸ್ ಮಾಡ್ತಿದ್ರಂತೆ ಆಯಿತಾ. ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾದ್ರೆ ಎತ್ತಿನ ಗಾಡಿಗಳು, ಅದು ಎತ್ತಿನ ಗಾಡಿಗಳು ಹೆಂಗೆ ಜಾಸ್ತಿ ಜನ ಆದರೆ ನೆಡ್ಕೊಂಡೇ ಬರ್ತಿರೋದು. ನೆಡ್ಕೊಂಡು ಹೋಗೋದು ಒಂದು ಊರಲ್ಲಿ ಅದೊಂದು ಊರಲ್ಲಿ ಜಾತ್ರೆ ಆಗ್ತಿತ್ತಂತೆ. ನಮ್ಮ ಅಜ್ಜಿ ಅವರು ಇವರೆಲ್ಲ ಹೋಗಿದ್ದಾರೆ, ಗಂಡಂದಿರು ಅವರು ಆಯಿತಾ. ಹೋಗಿ ರಾತ್ರಿ ಆಯಿತು ಅಂತ ಜಾತ್ರೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಯಾವ ಎತ್ತಿನ ಗಾಡಿನೂ ಸಿಕ್ಕಿಲ್ಲ. ಎಲ್ಲ ಫುಲ್ಲಾಗಿ ಎಲ್ಲ ಇದಾಗ್ಬಿಟ್ಟಿದೆ. ಬಸ್ ಅಂತೂ ಇರೋದೆ ಇಲ್ಲ, ರೇರ್ ಬೆಳಿಗ್ಗೆ ಅಂತ ಆಯಿತಾ. ಅವಾಗ ಸರಿ ಆಯ್ತು ಬನ್ನಿ ನಡ್ಕೊಂಡು ಹೋಗೋಣ ಅಂತ ಅವಾಗ ಇರೋದಂತೆ. ನಡ್ಕೊಂಡು ಹೋಗೋದು ಡೇಂಜರ್, ಇಲ್ಲೇ ಹೋಗ್ಬಿಟ್ಟು ಬೆಳಿಗ್ಗೆ ಹೋಗ್ಬಿಡೋಣ ಅಂತ ಹೇಳಿದಂತೆ. ಇಲ್ಲ ಕೆಲಸಗಳಿರುತ್ತೆ, ಬೆಳಿಗ್ಗೆ ಕೆಲಸ ಹೋಗ್ಬೇಕು, ತೋಟೆಲ್ಲ ನೋಡ್ಕೋಬೇಕು ಅಂತ ನೈಟ್ ಹೊರಟಂತೆ. ಹೊರಡ್ಬೇಕಾದ್ರೆ ಇದೆಲ್ಲ ಬೆಂಕಿ ಎಲ್ಲ ಸರಿ ಆಯಿತು, ಬೆಂಕಿ ಎಲ್ಲ ಕಟ್ಕೊಂಡು ಹೋಗೋಣ ಅಂತ
ಇದು ಮಂಜು ಅಂತ ಬೆಂಕಿ ಎಲ್ಲ ಇದು ಮಾಡ್ಕೊಂಡು ಹೋಗ್ತಿದ್ರು ಆಯ್ತಾ. ಹಂಗೆ ಹೋಗ್ತಿರ್ಬೇಕಾದ್ರೆ ಫುಲ್ ಕಾಡು ದಾರಿ ಅದಿದ್ದು ಶಾರ್ಟ್ ಕಟ್ಟಲ್ಲೆಲ್ಲ ಹೋಗ್ತಿರ್ಬೇಕಾದ್ರೆ ಒಬ್ರಿಗೆ ಮಾಮೂಲಿ ಲೂಬ್ ಅಂತ ಹೋದಂತೆ. ಲೂಬ್ ಸೈಡಿಗೆ ಹೋದಾಗೆ ಕಾಯ್ದಂತೆ ಅವನು ಇನ್ನೂ ಬಂದೇ ಇಲ್ಲ ಅಂತ ಆಯ್ತಾ. ನೋಡಿದ್ರಂತೆ ವಿಂಡೋ ಕ್ಲೋಸ್ ಮಾಡ್ಬಿಡ್ತೀನಿ. ಅಲ್ಲಿ ಅವ್ನು ಲೂಬ್ ಮಾಡಕ್ಕೆ ಹೋದಂತೆ ಬಂದಿಲ್ಲ ಅಂತೆ. ಅವಾಗ ಹೋಗ ಅಂತ ಕಳ್ಸಿದ್ರಂತೆ ಆಯ್ತಾ. ಕಳ್ಸಿದಾಗ ಅವರು ಬಂದಿಲ್ಲ ಅಂತ, ಎಲ್ಲ ಜೆಂಟ್ಸ್ ಅವರು ಯಾರು ಜೆಂಟ್ಸ್ ಬಂದಿಲ್ಲ ಆಯ್ತಾ. ಆಮೇಲೆ ಇವರು ರಿಲೇಟಿವ್ಸ್ಗಳೆಲ್ಲ ಹೋದ್ರಂತೆ, ಏನಿದೆ ಯಾರು ಬಂದಿಲ್ಲಲ್ಲ ಅಂತ. ಹೋಗಿ ನೋಡ್ರಿ ಎಲ್ಲ ತಲೆ ಸುತ್ತಿ ಬಿದ್ದಿದ್ರಂತೆ ಆಯ್ತಾ. ಅದು ಏನಂದ್ರೆ ಹುಣಸೆ ಹಣ್ಣು ಮರ. ನಮ್ದೊಂದು ಇದು ಅಂದ್ರೆ ಹುಣಸೆ ಮರದಲ್ಲಿ ದೇವಗಳು ಇರುತ್ತೆ ಅಂತ ಆಯ್ತಾ. ಆಕ್ಚುಲಿ ಹಂಗೆ ನನಗೆ ಇಷ್ಟ ಅಂತ ಹುಣಸೆ ಹಣ್ಣು ಹುಳಿ ಅದಕ್ಕೆ ಅದು ಹೋಗಿ ಎಲ್ಲಿ ಮಾಡಿ. ಸೊ ಎಲ್ಲ ತಲೆ ಸುತ್ತ ಬಿದ್ದಿದ್ರಂತೆ. ಆಮೇಲೆ ಸ್ವಲ್ಪ ಅಲ್ಲೇ ನೀರೆಲ್ಲ ಹಾಕಿ ಎದುರಿಸ್ಬಿಟ್ಟು ಇದು ಮಾಡ್ಬಂದ್ರಂತೆ. ಆಯ್ತು ಬರ್ಬೇಕಾದ್ರೆ ನಮ್ಮ ಅಜ್ಜದ ಗಂಡ ಆಯ್ತಾ. ಹಂಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ನಮ್ಮ ಅಜ್ಜಿ ಗಂಡ ಸುಸ್ತಾಗ್ತಿದೆ ಅಂತ ಇದು ಮಾಡಿದ್ರು ಆಯ್ತಾ. ಸುಸ್ತಾಗ್ತಿದೆ ಏನೋ ಗೊತ್ತಿಲ್ಲ, ಏನೋ ಹೆವಿ ಭಾರ ಅನ್ನಿಸ್ತಿದೆ ನನಗೆ ಆಯ್ತು. ಹಂಗೆ ಇನ್ನೂ ಮುಂದೆ ಹೋಗ್ತಿರ್ಬೇಕಾದ್ರೆ ತಲೆ ಭಾರ ಆಗ್ತಿದೆ ಅಂತ ಅನ್ನಿಸ್ತದಂತೆ. ಏನಂದ್ರೆ ಫಸ್ಟು ದೇವ ಬಂದ್ಬಿಟ್ಟು ಹಿಂದೆ ಕೂತಿರೋರು ಯಾಕೆ ಮಾತಾಡ್ತಿದ್ದೆ ಆಗ ನಿಜ ಭಾರ. ಆಮೇಲೆ ತಲೆ ಮೇಲೆ ಗೊತ್ತಿದ್ದ ಅಂದ್ರೆ ಆ ಥರ ಫೀಲ್ ಅಂದ್ರೆ ಇವ್ರಿಗೆ ಗೊತ್ತಾಗಿಲ್ಲ, ಬಟ್ ಇದ್ದೇ ಇರ್ಬೋದು ಅಂತ ಇದು ಮಾಡುತ್ತೆ. ಆಮೇಲೆ ನಮ್ಮ ಊರು ಬರ್ಬೇಕಾದ್ರೆ ಅವಾಗ ಒಂದು ಆಲದ ಮರ ಅಂತ ದೇವಸ್ಥಾನ ಅಂತ ಇರುತ್ತೆ, ಜಗತಿ ಕಟ್ಟೆ ಅಂತ ಹೇಳ್ಬಿಟ್ಟು ಆಲದ ಮರ. ಸೊ ಅದತ್ರ ಬರ್ತಾ ಇದ್ದಂಗೆ ಪೇನ್ ಎಲ್ಲ ಅಂದರೆ ಕಡಿಮೆ ಆಗಿ ಅಲ್ಲಿ ಬಂದ ತಕ್ಷಣ ಎಲ್ಲ ಸರಿ ಆಗ್ತಿ ಲೈಟ್ ಫೀಲ್ ಆಗಿ. ಆಮೇಲೆ ನಾನೊಂದು ಸ್ಟೋರಿ ಕೇಳಿದ್ದೀನಿ. ಇದು ಆ್ಯಕ್ಚುಲಿ ಮಡಿಕೇರಿಯಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಕೇಳಿರ್ಬೋದು, ನೋಡೋಣ ಗೊತ್ತಿದೆ ಅಂತ ಹೇಳ್ಬಿಟ್ಟು. ಏನಂದ್ರೆ ಅಬ್ಬಿ ಫಾಲ್ಸ್ ರೋಡ್ ಅಲ್ಲ, ಅಬ್ಬಿ ಫಾಲ್ಸ್ ಅಲ್ಲಿ ಒಂದ್ಸಲ ಟೂರಿಸ್ಟ್ ಅವ್ರು ಬಂದಿದ್ರಂತೆ. ಟೂರಿಸ್ಟ್ ಅವ್ರು ಬಂದ್ಬಿಟ್ಟು ಅವಾಗ ಎಲ್ಲ ಕ್ಯಾಮ್ರಾಸ್ ಅಲ್ವಾ, ಇವತ್ತರ ಮೊಬೈಲಲ್ಲೆಲ್ಲ ಕ್ಯಾಮ್ರಾ ಆಪ್ಷನ್ ಎಲ್ಲ ಇರ್ತಿಲ್ಲ ಅವಾಗ. ಸೊ ಕ್ಯಾಮ್ರಾ ಫೋಟೋ ಅದಂದ್ರೆ ಯಾವ ಥರ ಕ್ಯಾಮ್ರಾ ಅಂದರೆ ಈ ಕ್ಲಿಕ್ ಮಾಡ್ದಂಗೆ ಒಂದು ಬರುತ್ತಲ್ಲ ಹಾರ್ಡ್ ಕಾಪಿ, ಆ ಥರ ಕ್ಯಾಮ್ರಾ ಅದು. ಅದರದ್ದು ಆ ಥರ ಕ್ಯಾಮ್ರಾನ ಅಥವಾ ಆಮೇಲೆ ವಾಶ್ ಮಾಡಿದ್ಮೇಲೆ ಗೊತ್ತಾಗ ಓಕೆ ರೀಲ್ಸ್ ಅದು ನೆಗೆಟಿವ್ ರೀಲ್ ಇರುತ್ತಲ್ಲ ಅದು ಆ ಕ್ಯಾಮ್ರಾ ಓಕೆನಾ. ಸೊ ಟೂರಿಸ್ಟ್ ಎಲ್ಲ ಬಂದಿದ್ರು. ಓಕೆ ಅವಾಗ ಎಲ್ಲರೂ ಅಷ್ಟೇ ಅಲ್ಲ, ಯಾವ್ದಾದ್ರು ಪ್ಲೇಸಸ್ಗೆಲ್ಲ ಹೋದರೆ ಫೋಟೋಸ್ ತಗೊಳ್ಳೋದು ಎಲ್ಲ. ಸೊ ಹಂಗೆ ಫಾಲ್ಸ್ ಮುಂದೆ ಬನ್ನಿ ನಾವೆಲ್ಲ ಫೋಟೋ ತೆಗೆಯೋಣ ಅಂತ ಹೇಳ್ಬಿಟ್ಟು ಫೋಟೋ ತೆಗೆಸಿದ್ರಂತೆ. ಅದು ಫೋಟೋ ತೆಗೆದು ಅದು ವಾಶ್ ಮಾಡಿ ಆದಮೇಲೆ ಆ ಫೋಟೋದಲ್ಲಿ ಇವ್ರು ಹೆಂಗೆ ಇಲ್ಲಿ ಗ್ರೂಪಲ್ಲಿ ನಿಂತಿರ್ತಾರೆ, ಸೆಂಟ್ರಲ್ಲಿ ಒಂದು ದೆವ್ವ ಆಟ ಬಾಯಿ ಬಿಟ್ಕೊಂಡು ಕಣ್ಣೆಲ್ಲ ಫುಲ್ ರೆಡ್ ಎಲ್ಲ ಆಗ್ಬಿಟ್ಟು ನಿಂತಿದ್ದಂತೆ. ಸೊ ಅದು ನ್ಯೂಸ್ ಪೇಪರಲ್ಲೆಲ್ಲ ಆ್ಯಕ್ಚುಲಿ ಬಂದಿತ್ತು. ಇದು ಒಂದಿಷ್ಟು ಅದನ್ನು ನಿಜನೇ ಏನೂ ಗೊತ್ತಿಲ್ಲ, ಬಟ್ ನ್ಯೂಸ್ ಪೇಪರಲ್ಲೆಲ್ಲ ಬಂದಿತ್ತು ಅಂದರೆ ಅದು ಏನೋ ಇರ್ಬೋದು, ಗೊತ್ತಿಲ್ಲ. ಮತ್ತೆ ನಮ್ಮ ತಂದೆಗೆ ಯಾವಾಗ ಫಸ್ಟ್ ಸ್ಟಾರ್ಟಿಂಗ್ ಕೆಲಸ ಸಿಕ್ಕಿ ಟ್ರೈನಿಂಗ್ ಹೋಗ್ತಿದ್ದರು. ಬೆಂಗಳೂರಲ್ಲಿ ಚನ್ನಪಟ್ಟಣದಲ್ಲಿ ಟ್ರೈನಿಂಗ್ ಹೋಗ್ತಿದ್ದಂತೆ. ಮತ್ತೆ ನಮ್ಮ ಮನೆಗೆ ಬಂದು ನೈಟ್ ಹೊರಡೋದು ಆಯ್ತಾ. ಅಲ್ಲಿಂದ ನೈಟ್ ಹೊರಡೋದು, ಇಲ್ಲಿ ನೈಟ್ ಹೊರಡೋದು ಆಯ್ತಾ. ನೈಟ್ ಹೊರಟ್ರಂತೆ, ಇಲ್ಲಿ ಲೇಟ್ ಆಗುತ್ತಂತೆ ಬಂತು ತಲುಪೋಕೆ. ಅಲ್ಲಿಂದ ಮನೆಗೆ ಬರ್ತಿರ್ಬೇಕಾದ್ರೆ ಯಾರಿಲ್ಲ ಅಂತೆ, ಫುಲ್ ಕತ್ಲೆ, ಮಿಡ್ ನೈಟ್ 2:30 3 ಬೆಳಿಗ್ಗೆ ಆಯ್ತಾ. ಆ್ಯಕ್ಚುಲಿ ದೆವ್ವಗಳು 12 ಗಂಟೆಗೆ ಬರಲ್ಲ, ಬೆಳಿಗ್ಗಿನ 2-3 ಗಂಟೆಗೆ ಬರೋದು ಆಯ್ತಾ. ಹೋಗ್ತಿರ್ಬೇಕಾದ್ರೆ ಯಾರಿಲ್ವೇ ಇಲ್ಲ. ನಮ್ಮ ಅಪ್ಪಾಜಿ ಹೋಗ್ತಿರ್ಬೇಕು, ಸಡನ್ ಆಗಿ ಯಾರಿಲ್ಲ, ಸಿಕ್ಕಂತ ಬಂದ್ಬಿಟ್ಟು ಏನೋ ಒಂದು ಹಿಂಗೆ ಎದುರುಗಡೆ ನಿಂತಂತೆ ಆಯ್ತಾ. ಮನುಷ್ಯನೇ ನಿಂತ ತಕ್ಷಣ ಬೀಡಿ ಇದೆಯಾ ಅಂತ ಕೇಳ್ತಂತೆ. ಸೀಕ್ರೆಟ್ ಆಯ್ತಾ. ಇಲ್ಲ ಸೇರೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಮ್ಯಾಚ್ ಬಾಕ್ಸ್ ಇದೆಯಾ, ಬೀಡಿನೇ ಇಲ್ಲ, ಮ್ಯಾಚ್ ಬಾಕ್ಸ್ ಹಿಂಗೆ ಇಟ್ಕೊಳ್ಳಿ ಅಂತ ನಮ್ಮಪ್ಪ ಹೇಳ್ತಾರೆ ಆಯ್ತಾ. ಆಮೇಲೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ರು. ಇಲ್ಲೇ ನಮ್ಮ ಇದಕ್ಕೆ ಹೋಗ್ತಾಯಿದ್ದೀನಿ, ನಮ್ಮ ಮನೆಗೆ ಅಂತ ಹೇಳಿದ್ರು. ಸರಿ ಹೋಗು, ಬೆಂಡ ಹಾಕೋಗ್ಬೇಡ ಅಂತ ಹೇಳಿದ್ರು
ಆಗ ನಮ್ಮಪ್ಪ ಗೊತ್ತಾಯ್ತಂತೆ, ಏನೋ ಇದು ಸುಮ್ಮನೆ ಹೋದ್ರಂತೆ. ಆಮೇಲೆ ಹಿಂದೆ ತಿರುಗಿ ನೋಡಿದ್ರಂತೆ, ಇಲ್ಲ ಸ್ಟೋರಿನ ಆಕ್ಚುಲಿ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಡ್ಯಾಡಿಗಾಗಿರೋದು. ಅದೇ ಯಾವಾಗೊಂದು ಇದಿತ್ತು ಅಂದ್ರೆ ಬೆಂಡ್ ಆಗ್ಬಾರೋ ಆ ಥರ ಎಲ್ಲ ಸಿಕ್ಕಿದೆ, ಬೆಂಡಾಗಡೆ ಏನೋ ಹೊಡಿತಾರೆ ಏನೋ ಮೇಲೆ ಕೂತ್ಕೊಂಡ್ರೆ ಕಷ್ಟ ಬಂದು ಕೂತ್ಬಿಡುತ್ತೆ. ಓಕೆ, ನಮ್ಗೇನು ಹೇಳ್ತೀವಿ ಬೆಂಡ್ ಆಗ್ಬಿಡೋ, ಬೆಂಡ್ ಆದ್ರೆ ಹೆಗ್ಗೊಂದು ಹೊಡಿಯುತ್ತೆ, ಸತ್ತೋಗ್ಬಿಡ್ತೇವೆ ಆ ಥರ ಹೊಡೆದಿತ್ತು. ಆಮೇಲೆ ಹಿಂದೆ ತಿರುಗಿ ನೋಡ್ಬಾರ್ದು ಅಂತ ಹೇಳ್ತಾರೆ, 3 ಸಲ ಕರೆದಾಗ ಮಾತ್ರ ತಿರುಗಬೇಕು ಅಂತ ಹೇಳ್ತಾರೆ. ಆ ಥರ ಏನೋ ಸಮಥಿಂಗ್. ಆಮೇಲೆ ಚಪ್ಪಲಿ ಹಾಕೊಂಡಿದ್ರು ಬರಲ್ಲ, ಹತ್ರ ಬರಲ್ಲ. ಆಮೇಲೆ ಸುತ್ತ ಲೋ ಮಾಡ್ಬಿಟ್ಟಿದ್ರು. ಯಾವ್ದೋ ರೀಸೆಂಟ್ ಆಗಿ ಫಾರೆಸ್ಟ್ ಅನ್ನೋ ಮೂವಿಯಲ್ಲೂ ಅದು ನೋಡಿದ್ವಲ್ಲ. ಕಥೆಗಳು. ಈಗ ನಿಮ್ ಡ್ಯಾಡಿ ಕತೆ ಹೇಳಿದೀಗ ನಮ್ಮ ಮಮ್ಮಿನೊಂದು ಎಕ್ಸ್ಪೀರಿಯನ್ಸ್. ಅದು ಕರೆಕ್ಟ್ ಆಗಿ ಗೋಷ್ಠಿ ಏನೋ ಗೊತ್ತಿಲ್ಲ, ಬಟ್ ನೆಗೆಟಿವ್ ಎನರ್ಜಿನ ಏನೋ ಹಾಸ್ಪಿಟಲ್ ಹೆಸರು ತಗೋಬಾರ್ದಾಗಿತ್ತು ಹಾಸ್ಪಿಟಲ್. ಎಷ್ಟು ಜನ ಗೊತ್ತಿಲ್ಲ, XXX ಹಾಸ್ಪಿಟಲ್ ಒಂದು ಸ್ಟೋರಿ. ಸೊ ಅದೊಂದು ಹಾಸ್ಪಿಟಲ್ ಮಡಿಕೇರಿಯಲ್ಲಿದೆ. ಆ ಹಾಸ್ಪಿಟಲ್ ತುಂಬಾ ಜನರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆಗಿರೋರಿಗೆ ಗೊತ್ತಿರುತ್ತೆ ಅದು ಯಾವ ಹಾಸ್ಪಿಟಲ್ ಅಂತ, ಹೆಸರು ತಗೊಳ್ಳೋದಿಲ್ಲ ನಾವು. ನನ್ನ ಫ್ರೆಂಡ್ದು ಅಮ್ಮಂಗೆ ಇದಾಗಿರೋದು ಎಕ್ಸ್ಪೀರಿಯನ್ಸ್. ಅವರು ನರ್ಸ್ ಆಗಿದ್ರು. ಸೊ ಅವರು ನೈಟ್ ಶಿಫ್ಟಲ್ಲಿ ಇದ್ರಂತೆ. ನೈಟ್ ಶಿಫ್ಟಲ್ಲಿ ಇರಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ರೌಂಡ್ಸ್ ಎಲ್ಲ ಹೋಗಿ ಅವರವರ ಡ್ಯೂಟೀಸ್ ಎಲ್ಲ ಮುಗಿಸ್ಬಿಟ್ಟು ಬಂದ್ಬಿಟ್ಟು ಒಂದು ರೂಮಲ್ಲಿ ರೆಸ್ಟ್ ಮಾಡಲಿಕ್ಕೆ, ಅವರ ರೂಮಲ್ಲ ಆ ಟೇಬಲ್ ಏನೋ ಇರುತ್ತಲ್ಲ ಅವ್ರಿಗೆ ಅಂತ, ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಹಿಂಗೆ ನಿದ್ರೆ ಮಾಡ್ತಾ ಇದ್ರಂತೆ. ಡೀಪ್ ಸ್ಲೀಪಿಗೆ ಹೋಗ್ಬಿಟ್ರು ಬೇಗ, ಮಿಡ್ ನೈಟ್ ಆಗಿದ್ದರಿಂದ. ಆವಾಗ ಒಂದು ಪರ್ಸನ್ ಬಂದ್ಬಿಟ್ಟು ಫುಲ್ಲು ಬಾಗಿಲು ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ನಾಕ್ ಮಾಡಲಿಕ್ಕೆ. ಬನ್ನಿ ಬನ್ನಿ ಸಿಸ್ಟರ್, ಬೇಗ ಬನ್ನಿ, ಸೋ ಆ್ಯಂಡ್ ಸೋ ರೂಮ್ದು, ಸೋ ಆ್ಯಂಡ್ ಸೋ ನಂಬರ್ ರೂಮ್ದು ಪೇಷಂಟ್ ಸೀರಿಯಸ್ ಆಗಿದ್ದಾರೆ, ನೋಡಿ ಬನ್ನಿ 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 ಅಂತ. ಇವರು ಹಂಗೇನೆ ನಿದ್ರೆಗಣ್ಣಲ್ಲಿ ಏನು ಮಾಡಿದ್ದಾರೆ, ಎಲ್ಲ ಬೇಕಾಗಿರೋ ಎಸೆನ್ಷಿಯಲ್ಸ್ ಲೈಕ್ ಸ್ಟೆಥೋಸ್ಕೋಪ್ ಅದು ಏನೆಲ್ಲ ಬೇಕು ಅದೆಲ್ಲ ಇಟ್ಕೊಂಡು ಓಡ್ತಾ ಇದ್ದಾರಂತೆ. ಯಾವ ಅಂದರೆ ಆ ಪೇಷಂಟ್ನ ನೋಡಲಿಕ್ಕೆ ಓಡ್ತಾ ಇದ್ದಾರಂತೆ. ಓಡ್ತಾ ಇರ್ಬೇಕಾದ್ರೆ ಅವರ ಆ ಚೇಂಬರಿಂದ ಆ ವಾರ್ಡ್ ಲೈಕ್ ಆ ರೂಮ್ಗೆ ಒಂದು ಸರ್ಟನ್ ಡಿಸ್ಟೆನ್ಸ್ ಇದೆ. ಸೊ ಅಲ್ಲಿಂದ ಓಡ್ತಾ ಇರ್ಬೇಕಾದ್ರೆ ಅವಾಗ ಅವ್ರಿಗೆ ರಿಯಲೈಸ್ ಆಗುತ್ತಂತೆ, ಆ ರೂಮ್ ಆಕ್ಚುಲಿ ತುಂಬಾ ತಿಂಗಳುಗಳಿಂದನೇ ಲಾಕ್ ಆಗಿದೆ, ಅಲ್ಲಿ ಯಾರನ್ನೂ ಯಾವ ಪೇಷಂಟ್ನೂ ಹಾಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವಾಗ ಅವ್ರಿಗೆ ಸಡನ್ ಫ್ಲಾಶ್ ಆಗ್ತಾರೆ. ಹೋಗಿ ನೋಡ್ತಾರೆ ಅದು ಲಾಕ್ ಆಗಿದೆ ಕೂಡ. ಸೊ ಬಂದು ಯಾರು ಕರೆದ್ರು ಏನಾಯ್ತು ಏನೂ ಗೊತ್ತಿಲ್ಲ, ಅದಲ್ಲಿಗೆ ಸ್ಟಾಪ್, ಅಷ್ಟೇ ಗೊತ್ತಿರೋದು ಕತೆ. ಸೊ ಅದೊಂದು ಇನ್ಸಿಡೆಂಟ್. ಹಾಗೆ ನಮ್ಮ ಮಮ್ಮಿದು ಅಂತ ಹೇಳ್ದಲ್ಲ, ನನಗೆ ಕಂಡೆ ಅದು ತುಂಬ ಚಿಕ್ಕದು. ಏನಂದರೆ ನಮ್ಮ ಮಮ್ಮಿದು ವರ್ಕ್ ಟೈಮಿಂಗ್ಸ್ ಹೇಗಿತ್ತು ಅಂದರೆ ಮಾರ್ನಿಂಗ್ 7 o'clock ಟು ನೈಟ್ 8 o'clock 8:30 ಆ ಥರ ಎಲ್ಲ ಇರ್ತಿತ್ತು. ಸೊ ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಾನು ಆವಾಗ ಹೇಳ್ದಂಗೆ ಮಡಿಕೆಲ್ಲ ತುಂಬ ಕತ್ತಲೆ. ಆವಾಗ ಟಾರ್ಚ್ಗಳು ಇಟ್ಕೊಂಡು ಬರ್ತಾಯಿದ್ರು, ಬ್ಯಾಟ್ರಿ ಹಾಕಿ ಟಾರ್ಚ್ ಬರ್ತಿಲ್ಲ, ಸಿಲ್ವರ್ ಕಲರ್ ಫಸ್ಟ್ ಎಲ್ಲ ಬರ್ತಿದ್ದಲ್ಲ, ಆ ಟಾರ್ಚ್ನ ಇಟ್ಕೊಂಡು ಬರ್ತಾಯಿತ್ತು. ಒಂದು ದಿವಸ ಏನಾಗಿದೆ, ಅದರದ್ದು ಬ್ಯಾಟ್ರಿ ಶೆಲ್ ಏನೋ ಕಡಿಮೆಯಾಗಿ ಅದು ವಾಕ್ ಆಗ್ತಾ ಇರಲಿಲ್ಲ. ಸೊ ಹಂಗೇನೆ ಕತ್ತಲಲ್ಲೇ ನಡ್ಕೊಂಡು ಬರ್ತಾ ಇದ್ದಾರೆ. ಯೂಶಲಿ ಏನಾಗ್ತಿತ್ತಂದ್ರೆ ನಮ್ಮ ಡ್ಯಾಡಿ ರಾತ್ರಿ ಹೋಗ್ಬಿಟ್ಟು ನಮ್ಮ ಮಮ್ಮಿನ ಬಸ್ ಸ್ಟಾಪಿಂದ ಕರ್ಕೊಂಡು ಬರ್ತಾಯಿದ್ರು ನೈಟ್. ಆ ನೈಟ್ ಏನಾಗಿದೆ, ನಮ್ಮ ಡ್ಯಾಡಿ ಹೋಗಿಲ್ಲ ಆಯಿತಾ. ಸೊ ಯೂಶಲಿ ಇವಾಗ ನಮ್ಮ ಪಪ್ಪ ಬರ್ತಾರೆ ಅಂತಲೇ ಅದೇ ಇರ್ತದೆ ಮೈಂಡಲ್ಲಿ. ನಮ್ಮ ಮಮ್ಮಿ ನಡ್ಕೊಂಡು ಬರ್ತಾ ಇದ್ದಾರೆ. ಬರ್ತಾ ಇರ್ಬೇಕಾದ್ರೆ ನಮ್ಮ ಮನೆಗೆ ಹೋಗ್ಬೇಕು ಒಂದು ಅಪ್ಪಿದೆ ಹಿಂಗೆ. ಸೊ ಅಪ್ಪಿಂದ ಒಬ್ರಿಗೆ ಒಂದು ಪರ್ಸನ್ ಹಿಂಗೆ ಇಟ್ಕೊಂಡು ಬರೋ ಥರ ಕಾಣಿಸ್ತಿದೆ. ಅದು ಯಾವ ಥರ ಅಂದರೆ ಒಬ್ರು ಹಿಂಗೆ ಸ್ಮೋಕ್ ಮಾಡ್ಕೊಂಡು ಬರೋದು. ನಮ್ಮ ಡ್ಯಾಡಿ ಸ್ಮೋಕ್ ಮಾಡ್ತಾರೆ. ಸೊ ಹಿಂಗೆ ಮಾಡ್ಕೊಂಡು ಬರೋ ಥರ ಕಾಣಿಸ್ತಾ ಇತ್ತಂತೆ. ಆವಾಗ ನಮ್ಮ ಮಮ್ಮಿ ಏನು ಅಂದ್ಕೊಂಡ್ರು, ಬಂದ್ರಲ್ಲ ಪಾಪ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಸಿದ್ರಂತೆ. ಬಂದ್ಯಾ ನೀನು? ಅವಾಗಿಂದ ನನ್ಗೆ ಒಬ್ಬಳೇ ಹೆದರಿಕೆ ಆಗ್ಬಿಟ್ಟು, ತುಂಬ ಹೆದರಿಕೆ ಆಯಿತು. ಅಷ್ಟೊತ್ತಿಂದ ಬಸ್ ಸ್ಟಾಪಿಂದ ಇಲ್ಲಿ ಗಂಟ ಒಬ್ಬಳೇ ಹೆಂಗೆ ಹೆದ್ರಿಕೊಂಡು ನಡ್ಕೊಂಡು ಬಂದೆ ಗೊತ್ತಾ, ಈಗ ಬಂದಿಯಲ್ಲ ಅಂದ್ಕೊಂಡು ಮಾತಾಡ್ತಾ ಇಲ್ಲ, ಮಾತಾಡ್ತಾನೇ ಇಲ್ಲ. ಹಂಗೆ ಮಾಡ್ಕೊಂಡು ಹತ್ರ ಬಂದೆ ಅಂತ. ಹತ್ರ ಬರೋದಕ್ಕೆ ಅದು ಸಡನ್ನಾಗಿ ವ್ಯಾನಿಷ್ ಆಗ್ಬಿಡ್ತು, ಕಾಣಿಸ್ತಾನೇ ಇಲ್ಲ. ಆ ಫ್ಲೇಮ್ ಏನು ಕಾಣಿಸ್ತಾ ಇತ್ತು ರೆಡಿ ಲೈಟ್, ಅದು ಕಾಣಿಸ್ತಾನೇ ಇಲ್ಲ ಅಂತೆ. ಮಮ್ಮಿ ಫುಲ್ ಹೆದರಿಕೆ, ಬೇಗ ಬಂದಿದ್ದಾರೆ. ಅದು ಇವಾಗಲೂ ಗೊತ್ತಾಗಿಲ್ಲ ಏನು ಅಂತ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ನಾನು ಹಾಸ್ಟೆಲಲ್ಲಿದ್ದೆ. ಹಾಸ್ಟೆಲಲ್ಲಿ ಓದ್ತಿರ್ಬೇಕಾದ್ರೆ ಒಂದು ನೈಟ್ ಮಲ್ಕೊಂಡಿದ್ದೆ ಆಯಿತಾ, ಯಾರು ಇತ್ತಿಲ್ಲ. ಸೊ ಒಂದು ಆಗ ಮಲ್ಕೊಂಡು ಒಂದು 2 ಗಂಟೆ ಆಗಿರ್ಬೋದು, ಮಧ್ಯರಾತ್ರಿ 2 ಗಂಟೆ, ಮಾರ್ನಿಂಗ್ 2 ಗಂಟೆ ಮಲ್ಕೊಂಡಿದ್ದೀನಿ. ಬ್ಲ್ಯಾಂಕೆಟ್ ಫುಲ್ ಹೊಚ್ಕೊಂಡಿದ್ದೀನಿ. ಹೊಚ್ಕೊಂಡಿರ್ಬೇಕಾದ್ರೆ ಬ್ಲ್ಯಾಂಕೆಟ್ನ ಎಳೆದ್ಬಿಟ್ಟು ಹಿಂಗೆ ಯಾರೋ ಹಿಂಗೆ
ತಲೆ ಸರ್ ಫೀಲ್ ಆಯ್ತು ಸಾವಿರದಂಗೆ ಸಾವಿರಿದ್ದಾರೆ ನನಗೆ ಗೊತ್ತಾಗ್ತಿದೆ ಸಾವಿರ್ತಿದ್ದಾರೆ ಯಾರೋ ಸಾವಿರ್ತಿದ್ದಾರೆ ಅಂತ. ಸೊ ಅದ್ಬಿಟ್ಟು ಆಯ್ತು. ಆಮೇಲೆ ಯಾರೋ ವಾಕ್ ಮಾಡ್ಕೊಂಡು ಹಿಂಗೆ ಹೊರಗಡೆ ಹೋದಂಗ ಆಯ್ತು ಆಯ್ತಾ. ಆಮೇಲೆ ಬೆಳಿಗ್ಗೆ ಎದ್ದು ನೋಡ್ತೀನಿ, ನಮ್ಮ ಇವನ್ನ ಕೇಳ್ತೀನಿ, ಯಾರನ್ನ ಕೆಲಸ ಮಾಡಕ್ಕೆ ಬರ್ತಾರೆ ನೋಡ್ಕೊಳ್ಳೋ ಅವ್ರನ್ನ ಕೇಳ್ತಿಲ್ಲ, ನಾನು ಬಂದೆ ಇಲ್ಲ ಅಂತ ಹೇಳಿದ್ರು. ಇದು ಅವನಿಗೆ ಆಗಿದೆ ಎಕ್ಸ್ಪೀರಿಯನ್ಸ್. ನಮ್ಮ ಅಜ್ಜಿ ಕತೆ, ನಮ್ಮ ಅಪ್ಪ ಅಮ್ಮನ ಕತೆ ಎಲ್ಲ ಮುಗಿತು. ಇವಾಗ ನಮ್ಮ ಕತೆ ಅಕ್ಷಯ್ ಹೇಳ್ದ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಏನಂದ್ರೆ, ನಮ್ಮನೆ ಏರಿಯಾದಲ್ಲಿ ನಾವು ಫ್ರೆಂಡ್ಸ್ ನೇಬರ್ಸ್ ಎಲ್ಲ ಒಟ್ಟಿಗೆ ಆಟ ಆಡೋದು ಆ ಥರದ್ದೆಲ್ಲ ಇರ್ತಲ್ಲ. ಒಂದ್ಸಲ ಹಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ, ನಾನು ನನ್ನ ನೇಬರ್ಸ್ ರೋಡಲ್ಲಿ ಮಾತಾಡ್ತಿರ್ಬೇಕಾದ್ರೆ ಜೋರಾಗಿ ಗಾಳಿ ಬಂತು. ಅವಾಗ ಇದೇನಿದೆ ಈ ಥರ ಗಾಳಿ ಬರ್ತದೆ, ಅದು ಸಮ್ಮರ್ ಟೈಮ್ ಆಯ್ತಾ, ಮಧ್ಯಾಹ್ನ ಕೂಡ. ಇದೇನ ಸಡನ್ ಗಾಳಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ ನೋಡಿದ್ವಿ. ಅಷ್ಟೇ ಒಂದೇ ಸಲ ಅದು ಒಂದೇ ಬ್ಲೋ ಹಿಂಗೆ ಬಂದಿದ್ದು ಹೋಯ್ತು. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ. ನಮ್ಮ ಜೊತೆ ಒಂದು ಚಿಕ್ಕ ಹುಡುಗ ಇದ್ದ, ಅವನು ಮೇ ಬಿ ಅವನಿಗೆ ಆವಾಗ ಇನ್ನೂ ಮಾತು ಬರ್ತಿರಲಿಲ್ಲ, ಮೇ 2.5 years ಏನೋ ಸಮಥಿಂಗ್ ಆ ಥರ ಅಂದ್ಕೊಳ್ತೀನಿ. ಅವನು ಆಟಾಡ್ತಾ ಇದ್ದ ಹುಡುಗ. ಆಟಾಡ್ತಿದ್ದವನು ಸಡನ್ನೇ ನಮ್ಮದು ಆಪೋಸಿಟ್ ಡೈರೆಕ್ಷನ್ ಅಲ್ಲ, ನಮ್ಮ ಹಿಂದೆ ಈಚೆ ಡೈರೆಕ್ಷನಲ್ಲಿ ನೋಡಿಕೊಂಡು ಮಾತಾಡೋದು, ಅಂದರೆ ಮಾತಾಡೋ ಥರ ಮಾಡೋದು, ರೆಸ್ಪಾಂಡ್ ಮಾಡೋದು, ನೆಗಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಯಾರ್ದೋ ಜೊತೆ ಮಾತಾಡ್ತಿರೋ ಥರ. ಯಾರು ಮುಂದೆ ಆಚೆ ನೋಡ್ರೆ ಅಲ್ಲಿ ಉದ್ದ ದಾರಿಗೂ ಯಾರೂ ಇಲ್ಲ, ಫುಲ್ ಖಾಲಿ, ರೋಡೇ ಖಾಲಿ. ಇವ್ರು ನೋಡ್ರೆ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ನೆಗಾಡೋದು, ಮಾತಾಡೋದು, ಕಲ್ಲನ್ನ ತೆಗ್ಬಿಟ್ಟು ಎಸ್ಯೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ನಮಗಂತೂ ಒಂಥರ ಆಗ್ಬಿಡ್ತು. ಸ್ವಲ್ಪ ತಾವತ್ತಿಗೆ ನಮ್ಗೆ ಫುಲ್ ಗೂಸ್ ಬಂಪ್ಸ್ ಕೈಯಲ್ಲೆಲ್ಲ. ನಮ್ಗೆಲ್ಲರಿಗೂ ನಾವೇನು ಮಾಡಿದ್ವಿ, ಯಾಕೋ ಸರಿ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸೀದಾ ಅವನ್ನ ಕರ್ಕೊಂಡು ಒಳಗಡೆ ಓಡ್ಬಿಟ್ವಿ ಮನೆಗೆ ಹೋಗಿ ಆದ್ಮೇಲೆ ಆಮೇಲೆ ಆಗಿದ್ದು ಅದು ಆ್ಯಕ್ಚುಲಿ ಅದರದ್ದೇ ಎಫೆಕ್ಟ್ ಅಂತ ನಾನು ಹೇಳೋದಿಲ್ಲ, ಮೊಬೈಲ್ದು ಕೂಡ ಎಫೆಕ್ಟ್ ಆಗಿರ್ಬೋದು. ನನ್ನ ಮೊಬೈಲ್ನ ನಾನು ಇಟ್ಟಿದ್ದೆ, ಸಡನ್ ಆಗಿ ಸ್ಕ್ರೀನ್ ಅನ್ಲಾಕ್ ಆಗಿ ಆ್ಯಪ್ಸ್ ಎಲ್ಲ ಓಪನ್ ಆಗಿ, ಇದು ಮತ್ತೆ ಮೊಬೈಲ್ದೇ ಏನಾದರೂ ಗ್ಲಿಚ್ ಇರ್ಬೋದೇನೋ ಅಂತ ನಂಗೆ ಗೊತ್ತಿಲ್ಲ. ಆ್ಯಪ್ಸ್ ಎಲ್ಲ ಓಪನ್ ಆಗೋದು, ಮತ್ತೆ ಯಾವುದಾದ್ರು ಸ್ಕ್ರೀನ್ ಓಪನ್ ಆಗೋದು, ಆ ಥರ ಎಲ್ಲ ಆಗ್ತಾ ಇತ್ತು. ಸೊ ಇದೊಂದು ಇನ್ಸಿಡೆಂಟ್. ಆಮೇಲೆ ಇನ್ನೊಂದು ಲಾಸ್ಟ್ ಫೈನಲ್ ಕತೆ ಹೇಳುವ. ನಮ್ಮ ಮನೇಲಿ ಆಗಿದ್ದು ಅಕ್ಷಯದು ಕಸಿನ್ಸ್ ಬಂದಿದ್ರು ನಮ್ಮ ಮನೆಗೆ ಮಡಿಕೇರಿಯಲ್ಲಿ. ನಮ್ಮ ಮಮ್ಮಿ ಹಾಲಲ್ಲಿ ಮಲಗಿದ್ರು, ಪಪ್ಪ ಮಮ್ಮಿ ಹಾಲಲ್ಲಿ ಮಲಗಿದ್ರು. ಅಕ್ಷಯದು ತಮ್ಮ ಅರುಣ್ ಇನ್ನೊಂದು ಬೆಡ್ರೂಮಲ್ಲಿ ಮಲಗಿದ್ರೆ, ನಾವು ಒಂದು ಬೆಡ್ರೂಮಲ್ಲಿ ಲೂಡೋ ಆಟಾಡ್ತಾ ಇರ್ಬೇಕಾದ್ರೆ ಡೋರ್ ಅರ್ಧ ಓಪನ್ ಇತ್ತು. ಬೆಡ್ರೂಮ್ದ ಎಂಟ್ರೆನ್ಸ್ಗೆ ನಾವು ಒಂದು ಸ್ಕ್ರೀನ್ ಹಾಕಿದ್ವಿ. ಸೊ ಡೋರ್ ಅರ್ಧ ಓಪನ್ ಇತ್ತಲ್ಲ, ಗಾಳಿ ಇರಲಿಲ್ಲ, ಏನೂ ಇರಲಿಲ್ಲ. ಇದು ರಾತ್ರಿ ತುಂಬ ಮಧ್ಯರಾತ್ರಿನೂ ಅಲ್ಲ, ಒಂದು 9:30 10 o'clock ಆ ಟೈಮಿಂಗ್ಸ್ ಆಯ್ತಾ. ಏನಾಯಿತು, ಆಟಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಸ್ಕ್ರೀನ್ ಹಿಂದೆಯಿಂದ ಯಾರಾದರೂ ನಿಂತು, ಇವಾಗ ಸ್ಕ್ರೀನಿಂದ ಹಿಂಗೆ ಬರ್ತಾರಲ್ಲ, ಹೆಂಗೆ ಎಕ್ಸ್ಪ್ಲೈನ್ ಮಾಡೋದನ್ನ, ಅವ್ರದ್ದು ಏನಂತಾರೆ, ಇವಾಗ ನಾವು ಸ್ಕ್ರೀನ್ ಹಿಂಗೆ ತೆಗಿಯೋದೆ, ಸ್ಕ್ರೀನಿಂದ ಹಿಂಗೆ ಹೋದ್ರೆ ನಮ್ಮ ಫೇಸ್ ಬಾಡಿ ಶೇಪ್ ಏನು ಬರುತ್ತೆ ಆ ಥರ ನಮಗೆ ಒಂದು ಹಿಂಗೆ ಆ ಥರ ಒಂದು ಕಾಣಿಸ್ತು ನಮಗೆ. ಬಟ್ ಅದು ಹೈಟ್ ಇರಲಿಲ್ಲ, ಇಷ್ಟೇ ಇದ್ದಿದ್ದು, ಚಿಕ್ಕ ಮಕ್ಕಳು ಸೈಜಷ್ಟು. ಇದನ್ನ ನೋಡಿದ್ರು ನಾನು ಮತ್ತೆ ಅಕ್ಷಯ್ ಮಾತ್ರ, ಅವರಿಬ್ರು ಕಸಿನ್ಸ್ ನೋಡಲಿಲ್ಲ. ನಾವಿಬ್ರು ನೋಡಿದ್ವಿ, ನಮಗೆ ಒಂಥರ ಅನ್ನಿಸ್ತು, ಓ ಇದೇನೋ ಇರ್ಬೋದು ಅಂತೇಳಿ ನಾವು ಜಾಸ್ತಿ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಆಮೇಲೆ ಅವ್ರ ಮಕ್ಕಳು ಕಸಿನ್ಸ್ ಇಬ್ರು ಮಲ್ಕೊಂಡಾದ್ಮೇಲೆ ಅವಾಗ ಡಿಸ್ಕಸ್ ಮಾಡಿದ್ವಿ ನಾವು, ಅರುಣ್ ನೀನೇನಾದ್ರು ಈ ಥರ ಮಾಡಿದ್ವಿ ಅಂತ. ಅವ್ನು ನೋಡಿ ಫುಲ್ ಡೀಪ್ ಸ್ಲೀಪ್ ಹೋಗಿದ್ದು. ಆವಾಗನೇ ಒಂದು ಗೊರಕೆ ಸೌಂಡ್, ಸ್ನೋರ್ ಮಾಡ್ತಿದ್ದ, ಆ ಸೌಂಡ್ ಬರ್ತಾಯಿತ್ತು ನಮಗೆ. ಸೊ ನಮ್ಗೆ ಅದು ಆವಾಗನೇ ಕನ್ಫರ್ಮ್ ಆಯಿತು ಅದು ಅರುಣ್ ಅಲ್ಲ ಅಂತೇಳಿ. ಆವಾಗನೇ ನಾವು ಮುಖ ನೋಡ್ಕೊಂಡು ಸೈಲೆಂಟ್ ಆಗಿರುವ ಅಂತೇಳ್ಬಿಟ್ಟು ಸುಮ್ಮನೆ ಆದ್ವಿ, ಏನೂ ರಿಯಾಕ್ಟ್ ಮಾಡಲಿಲ್ಲ. ಆಮೇಲೆ ಮಮ್ಮಿನ ಕೇಳಿದ್ವಿ, ನಿನಗೇನಾದ್ರು ಫೀಲ್ ಆಯ್ತಾ, ಬಿಕಾಸ್ ಅವ್ರು ಹಾಲಲ್ಲೇ ಮಲಗಿದ್ರು, ಹಾಲಿಂದ ನಮ್ಮ ಬೆಡ್ರೂಮ್ಗೆ ಎಂಟರ್ ಆಗಿದ್ರಲ್ಲ, ಸೊ ಹಾಲಲ್ಲೇ ಮಲಗಿದ್ರು, ನಿಮ್ಗೇನಾದ್ರು ಫೀಲ್ ಆಯ್ತಾ ಅಂತ. ನಮ್ಮ ಮಮ್ಮಿ ಹೇಳ್ತಿದ್ರು, ನನಗೇನೋ ಅನಿಸ್ತಾ ಇತ್ತು, ಬಟ್ ನನಗೆ ಎದ್ದೇಳಬೇಕು ಅಂತ ಅನ್ಸಿದ್ರು ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ, ಯಾರೋ ಗಟ್ಟಿಯಾಗಿ ಹಿಡ್ದ ಥರ ಆ ಥರ ಫೀಲ್ ಆಗ್ತಾ ಇತ್ತು. ಇವಾಗ ಒಂದೊಂದ್ಸಲ ನಿಮ್ಗೆ ಅನ್ಸುತ್ತಲ್ಲ, ಏನಾದ್ರು ಆದಾಗ ಎದ್ದೇಳಬೇಕು ಅಂತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೇಳ್ತಾ ಇರುತ್ತೆ, ಬಟ್ ನಿಮ್ಮ ಬಾಡಿ ಸಪೋರ್ಟ್ ಮಾಡ್ತಿರಲ್ಲ, ಆ ಥರ ಆಗ್ತಾ ಇತ್ತಂತೆ. ಸೊ ಇದೊಂದು ಇನ್ಸಿಡೆಂಟ್, ಅದೊಂದೇ ಸಲ ನಮ್ಮ ಮನೇಲಿ ಆಗಿದ್ದು. ಅದು ಏನು ಇದುವರೆಗೂ ಗೊತ್ತಿಲ್ಲ, ಬಟ್ ಅದು ದೊಡ್ಡದು ಇಲ್ಲ, ಚಿಕ್ಕದು. ಅದೆಲ್ಲ ಏನು ಮಾಡಲ್ಲ, ಅದೆಲ್ಲ ಎಲ್ಲರೂ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂತ ಇದ್ದೇ ಇರುತ್ತೆ, ಏನೋ ಸಮಥಿಂಗ್. ಅದು ಒಂದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್ ಅದೇ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅದಾದ್ಮೇಲೆ ಆಗೂ ಇಲ್ಲ, ಏನೂ ಇಲ್ಲ, ಗೊತ್ತಿಲ್ಲ, ಬಿಕಾಸ್ ಈಗ ಫ್ರೆಂಡ್ಸ್ ಆಗಿದ್ದೀವಿ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ನಿಮಗೂ ಆ ಥರ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋದು ಆ ಥರ ಏನಾರು ಇದ್ದರೆ ಕಮೆಂಟ್ಸ್ ಮಾಡಿ ಏನೆಲ್ಲ ಆಗಿತ್ತು ಅಂತ. ತುಂಬ ಉದ್ದ ಏನು ಬೇಡ, ಶಾರ್ಟ್ ಆಗಿರೋದು ಬೇಕಿದ್ರೆ ಕಮೆಂಟ್ಸ್ ಮಾಡಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಟೇಕ್ ಕೇರ್. ಬಾಯ್ ಬಾಯ್.